ಅಧಿವೇಶನದ ವಿರುದ್ಧ ಎಂಎಸ್ ಪುಂಡರಿಂದ ಮಹಾಮೇಳವು ನಡೆಸಲು ಆಗಮಿಸ್ತಾ ಇದ್ದ ಎಂಎಸ್ ಪುಂಡರು ವಶಕ್ಕೆ. ಮಹಾಮೇಳವು ನಡೆಸಲು ಬರ್ತಾ ಇದ್ರು ಎಂಎಸ್ ಪುಂಡರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿವಸೇನೆಯ ಮುಖಂಡರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಮಹಾಮೇಳವಿಗೆ ಜಿಲ್ಲಾಡಳಿತ ಅನುಮತಿ ನೀಡದಿದ್ರೂ ಸಹ ಪುಂಡಾಟವನ್ನ ಮೆರಿತಾ ಇದ್ದಾರೆ. ಮಹಾರಾಷ್ಟ್ರದ ಎಂಎಸ್ ನಾಯಕರನ್ನ ಬಂಧಿಸಿ ಬಿಸಿ ಮುಟ್ಟಿಸಿದ್ದಾರೆ ಕಾಕಿ. ಬೆಳಗಾವಿ ನಗರದಾದ್ಯಂತ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಆಗಿದೆ. ಕಡೆ ಬಜಾರ್ ಕ್ಯಾಂಪ್, ಟಿಳಕವಾಡಿ ಮಾರ್ಕೆಟ್ನಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಳಗಾವಿ ತುಂಬಾನೂ ಕೂಡ ಪೊಲೀಸ್ನ ಸರ್ಪಗಾವಲು ಹಾಕಿದ್ರು ಕೂಡ ಈ ಪುಂಡರಿಂದ ಮಾತ್ರ ತಪ್ಪಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ನೋಡಿ, ಮಹಾಮೇಳವನ್ನ ನಡೆಸೋದಕ್ಕೋಸ್ಕರ ಬರ್ತಾ ಇದ್ರೆ ಅಂತ ಹೆಂಗೋ ಅಧಿವೇಶನ ಆಗ್ತಾ ಇದೆ, ಇಲ್ಲಿ ನಮ್ಮ ಪುಂಡಾಟಿಕೆಯನ್ನ ಮೆರಿಬಹುದು ಎನ್ನುವಂತಹ ಕಾರಣದಿಂದಾಗಿ ಮಹಾಮೇಳವು ನಡೆಸೋದಕ್ಕೋಸ್ಕರ ಬರ್ತಾ ಇದ್ರು. ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಂಥ ಚಾನ್ಸ್ ಸಿಗೋದೇ ಕಾಯ್ತಾ ಇರ್ತಾರೆ. ಎಲ್ಲಿ ನಮ್ಮ ಪುಂಡಾಟಿಕೆಯನ್ನ ಮೆರಿಬಹುದು, ಎಲ್ಲಿ ನಮ್ಮ ದಾನ್ಲೆಯನ್ನ ತೋರಿಸಬಹುದು, ತಮ್ಮ ಕೀಟ್ಲೆಯನ್ನ ತೋರಿಸಬಹುದು ಅಂತ ಹೇಳಿ ಕಾಯ್ತಾ ಕುತ್ಕೊಂಡಿರ್ತಾರೆ. ಈಗ ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾರ್ಕೆಟ್ ರಸ್ತೆಯಲ್ಲಿ ಮತ್ತೆ ಕ್ಯಾಂಪಲ್ಲಿ, ಟಿಳಕವಾಡಿಯಲ್ಲಿ ಪೊಲೀಸ ಬಿಗಿ ಭದ್ರತೆ ಕಾಣ್ತಾ ಇದೆ. ಒಟ್ಟು 6,000 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಷ್ಟೇ ಪೊಲೀಸರು ಸರ್ಪಗಾವಲಿದ್ರು ಕೂಡ ನಮ್ಮ ಪುಂಡಾಟಿಕೆಯಲ್ಲಿ ಈಗ ಪೊಲೀಸರು ಬೇಡ, ಯಾರು ಬೇಡ, ಹೇಗಾದ್ರೂ ನಮ್ಮ ದಾನ್ಲೇನೆ ಶುರು ಮಾಡ್ಕೊಳ್ತೀವಿ ಅಂತ ಹೇಳಿ ಬರ್ತಾ ಇದ್ರು. ಈಗ ನೋಡಿದ್ರೆ ಮಹಾಮೇಳ ನಡೆಸೋದಕ್ಕೆ ಬರ್ತಾ ಇದ್ರಂತೆ. ನೋಡಿ, ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಂಎಸ್ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬೆಳಗಾವಿಯಲ್ಲಿ ಇದು ಭೀಮ್ ಆರ್ಮಿಯ ಒಂದು ರ್ಯಾಲಿ ಇದ್ದಾಗಲೂ ಕೂಡ ಅಷ್ಟೇ, RSSನ ರ್ಯಾಲಿ ಹಮ್ಮಿಕೊಂಡಿದ್ದಾಗಲೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಒಂದು ಪುಂಡಾಟವನ್ನ ಮರಿತಾ ಇದ್ರು. ಕಡೆ ಬಜಾರ್ ಕ್ಯಾಂಪ್ ಆಗಿರ್ಬೋದು, ಟಿಳಕವಾಡಿ ಆಗಿರ್ಬೋದು, ಮಾರ್ಕೆಟ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಧಿವೇಶನದ ವಿರುದ್ಧ ಎಂಎಸ್ ಪುಂಡರಿಂದ ಮಹಾಮೇಳವಂತೆ. ಒಂದು ಕಡೆ ಏನಾದರೂ ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ನನ್ನೇ ಇರಲಿಲ್ಲ ಅಂತ ಹೇಳಿ ಕೂಡ ಮಧ್ಯದಲ್ಲಿ ಬರ್ತಾರೆ. ಮಹಾಮೇಳವನ್ನ ನಡೆಸೋದಕ್ಕೆ ಆಗಮಿಸ್ತಾ ಇದ್ರು ಇಬ್ರು ಕೂಡ. ಶಿವಸೇನೆಯ ಮುಖಂಡರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡು ಬಿಸಿ ಮುಟ್ಟಿಸಿದ್ದಾರೆ ಕಾಕಿ. ಯಾವುದೇ ಒಂದು ಅನುಮತಿ ಪಡ್ಕೊಂಡಿಲ್ಲ. ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಂದೇ ಇಡ್ಲಿ ಅಂತಾನೆ ಕೂಡ ಅಲ್ಲೊಂದು ಬಂದು ಮೂಗು ತುರಿಸುವಂತ ಕೆಲಸವನ್ನ ಮಾಡ್ತಾರೆ. ಬೆಳಗಾವಿ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಆದ್ರೂ ಕೂಡ ಈ ರೀತಿಯಾಗಿ ಪುಂಡಾಟಿಕೆಯನ್ನ ಮರಿತಾ ಇದ್ದಾರೆ ಎಂಎಸ್ ಪುಂಡರು. 4 ಕಡೆಗಳಲ್ಲಿ ಭಾರೀ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. ಬೆಳಗಾವಿಯ ಕಡೆ ಬಜಾರ್ ಆಗಿರ್ಬೋದು, ಕ್ಯಾಂಪ್ ಆಗಿರ್ಬೋದು, ಟಿಳಕವಾಡಿ ಮಾರ್ಕೆಟ್ ಪೊಲೀಸ್ ಠಾಣೆ ಆಗಿರಬಹುದು, ಎಲ್ಲ ಕಡೆ ಕೂಡ ಬಿಗಿ ಪೊಲೀಸ್ ಸರ್ಪಗಾವಲಿ ತುಂಬಿಕೊಂಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಒಂದು ಕಡೆ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದ್ರೆ, ಒಂದು ಕಡೆ ನೋಡಿದ್ರೆ ಎಂಎಸ್ ಪುಂಡರ ಹಾವಳಿನೇ ಹೆಚ್ಚಾಗಿದೆ. ಎಲ್ಲರೂ ಒಂದ್ ಕಡೆ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲೂ ಗಲಾಟೆಯನ್ನು ಎಬ್ಸೋದಕ್ಕೆ, ದಾಂಧಲೆಯನ್ನ ಎಬ್ಸೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ರು, ಈಗ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಏನೇನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ನಿರೀಕ್ಷೆ ಏನಂತಂದ್ರೆ, ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಇರುವ ಹಿನ್ನೆಲೆ ಅಂತಂದ್ರೆ ಅಧಿವೇಶನಕ್ಕೆ ವಿರುದ್ಧವಾಗಿ ಎಂಎಸ್ ಪುಂಡರು ಮಹಾಮೇಳವನ್ನ ಆಯೋಜನೆಗೆ ಮುಂದಾಗಿದ್ರು. ಸಂಭಾಜಿ ವೃತ್ತದಲ್ಲಿ ಈ ಒಂದು ವಿಷಯ ತಿಳಿದಂತೆ ಬೆಳಗಾವಿಯ ಪೊಲೀಸರು ಏನಾದ್ರೆ ಬಿಗಿ ಬಂದೋಬಸ್ತನ್ನ ವಹಿಸಿರುವಂತದ್ದು. ಬೆಳಗಾವಿಯ 4 ಕಡೆಗಳಲ್ಲಿ ಅಂತಂದ್ರೆ ಬೆಳಗಾವಿಯ ಕಡೆ ಬಜಾರ್ ಕ್ಯಾಂಪ್, ಟಿಳಕವಾಡಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ವಹಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಬೆಳಗಾವಿಯ ಗಡಿ ಹೊಂದಿರುವಂತಹ ನಿಪ್ಪಾಣಿ ಗಡಿಯಲ್ಲೂ ಸಹ ಪೊಲೀಸರು ಬಿಗಿ ಭದ್ರತೆಯನ್ನ ವಹಿಸಿ ಪ್ರತಿಯೊಂದು ವಾಹನಗಳನ್ನ ಇಲ್ಲಿ ಪರಿಶೀಲನೆ ಮಾಡಿ ಬಿಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಅದಷ್ಟಲ್ಲದೆ ಏನಂತಂದ್ರೆ ಚಳಿಗಾಲ ಅಧಿವೇಶನಕ್ಕೆ ಸಡ್ಡು ಹೊಡೆದು ಮಹಾಮೇಳಕ್ಕೆ ಏನು ಆಗಮಿಸಿದ ಪುಂಡರು ಏನಂತಿದ್ದಾರೆ, ಶಿವಸೇನೆ ಮುಖಂಡರನ್ನ ಖಾನಾಪುರದಲ್ಲಿ ಪೊಲೀಸರು ವಶಕ್ಕೆ ಸಹ ಪಡೆದುಕೊಂಡಿರುವಂತದ್ದು. ಎಂಎಸ್ ಪುಂಡರಿಂದ ಮಹಾಮೇಳಕ್ಕೆ ಜಿಲ್ಲಾಡಳಿತ ಏನಂತಂದ್ರೆ ಅನುಮತಿ ನೀಡಿರಲ್ಲ. ಅದನ್ನು ಮೀರಿ ಸಹ ಇಲ್ಲಿ ಮಹಾಮೇಳ ಆಚರಣೆ ಮಾಡೋದಕ್ಕೆ ಇಲ್ಲಿ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಸಹ ಇದೀಗ ಅವರನ್ನ ವಶಕ್ಕೆ ಪಡುವಂತ ಕೆಲಸಕ್ಕೆ ಮೂಡಿರುವಂತದ್ದು. ಇದಷ್ಟಲ್ಲದೆ ಬೆಳಗಾವಿಯಲ್ಲೂ ಸಹ ಹೈಲೈಟ್ ಆಗಿ ಪೊಲೀಸರು ಇಲ್ಲಿ ಕಾರ್ಯವನ್ನು ಸಹ ಇಲ್ಲಿ ನಿರ್ವಹಿಸ್ತಾ ಇರುವಂತದ್ದು ನಿರೀಕ್ಷೆ. ಈಗ ಅವ್ರು ಎಷ್ಟು ಜನ ಎಲ್ಲ ಸಿಕ್ಕಿದ್ರು, ಯಾವ ಮಾರ್ಗದಿಂದ ಬರ್ತಾ ಇದ್ರು, ಯಾವುದೇ ಪರ್ಮಿಷನ್ ಕೂಡ ಕೊಟ್ಟಿರಲಿಲ್ಲ, ಆದ್ರೂ ಕೂಡ ಬಂದಿದ್ದಾರೆ. ಒಂದು ಕಡೆ ಏನಾದ್ರು ಬೆಳಗಾವಿಯಲ್ಲಿ ಸರ್ಪಗಾವಲೆ ಹಾಕೊಂಡಿದ್ದಾರೆ, ಆದ್ರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಬಂದಿರೋದ. ಏನ್ ಮಾಡೋದಕ್ಕೆ ಹೊರಟಿದ್ರು ಈ ಪುಂಡ್ರು ಅಂತ?
ನಿರೀಕ್ಷಾ ಏನಂತಂದ್ರೆ ಬೆಳಗಾವಿಯಲ್ಲಿ ಏನಂತಂದ್ರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ನಡುವೆ ಇರುವಂತದ್ದು ಗಡಿ ವಿವಾದ ಏನಿದೆ, ಬೆಳಗಾವಿ ನಮಗೆ ಬೇಕು ಅಂತ ಹೇಳಿ ಪ್ರತಿ ವರ್ಷ ಏನಂತಂದ್ರೆ ಇಲ್ಲಿ ಮಹಾಮೇಳವನ್ನ ಇಲ್ಲಿ ಆಚರಣೆ ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಈಗ ಪ್ರತಿ ವರ್ಷ ಒಂದು ಕರಾಳ ದಿನಾಚರಣೆ ಅಂತ ನವೆಂಬರ್ 1 ಮಾಡ್ತಾ ಇದ್ರು, ಅದೇ ಮಾದರಿಯಲ್ಲಿ ಈಗೂ ಸಹ ಮಾಡೋದಕ್ಕೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಏನಂದ್ರೆ 100ಕ್ಕೂ ಹೆಚ್ಚು ಅಧಿಕ MS ಪುಂಡರು ಏನಿದ್ದಾರೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಿವಸೇನೆ ಮುಖಂಡರು ಏನಿದ್ದಾರೆ ಅವರನ್ನ ಖಾನಾಪುರ ಪೊಲೀಸರು ಸಹ ಇದಕ್ಕೆ ವಶಕ್ಕೆ ಪಡೆದಿರುವಂತದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.